ಅಯ್ಯೋ ದೇವ್ರಿ, ಯಾಕಾದ್ರೂ ಬಂದೇಪ್ಪ ನಾನು. ಕಾಲು ಹಿಡ್ಕೊಂಡ್ಬಿಟ್ವು. ನೀವ ಹಿಂಗಂದ್ರೆ ಹಂಗ್ರಿಪ್ಪ, ನನಗಂತ್ರ ಉಸಿರು ಮೇಲೆ ಹೊಂಟಕತ್ತಿ. ಲೇ ಲೇ ನಾನು ಯಾಕೆ ಕರ್ಕೊಂಬಂದಿ? ಒಳ್ಳೆ ಯಶಸ್ಸು ಅಭಿವೃದ್ಧಿ ಎಲ್ಲ ಸಿಗ್ಲಿ, ಹಣ ಐಶ್ವರ್ಯ ಅಂತ ಕರ್ಕೊಂಬಂದಿರೋದು. ಹತ್ ನಡ್ರಿ ಬೆಟ್ಟನ. ನನಗೆ ಇವಾಗ ಉಸಿರು ಮೇಲೆ ಹೋಗಿ ಕೆಳಗೆ ಬರ್ತಾ ಇದೆ, ಮೇಲೆ ಹೋಗಿ ಕೆಳಗೆ ಬರ್ತಾ ಇದೆ, ಗೊತ್ತಾನ? ಏನಾರ ಆಗ್ಲಿ, ನಿಮ್ ಮೇಲ್ ಹೋದ್ರೆ ನಾನು ಹಿಡ್ಕೊಂಡು ಜಗ್ತೀನಿ, ಕೆಳಗ್ ಬಿದ್ರು ನಾನು ಜಗ್ತೀನಿ. ನಡ್ರಿ ಮುನ್ನಡ್ರಿ. ಅಯ್ಯೋ ನೀರ ಸುಮ್ಮನೆ ನಾವು ಬರಬಾರ್ದಿತ್ರಿಪ್ಪ. ಯಾಕೋ ಮೈದ್ನ ನೀ ಬರಬಾರ್ದಂತಂದು ಏನೋ ಡಿಸೈಡ್ ಮಾಡಿದ್ದೀನಿ ಮೊದ್ಲ. ನನಗೆ ಗೊತ್ತೈತಲ್ಲ, ಈ ಹುಡುಗಿನ ಕರ್ಕೊಂಬಂದಿದ್ದು ನನಗೆಲ್ಲ ಗೊತ್ತೈತಿ. ಚಾಮುಂಡಿ ಪಾದ ಹತ್ಬಿಟ್ಟು ಮೇಲ್ ಬೆಟ್ಟ ಹತ್ಕೊಂಡು ಈ ಹುಡುಗಿ ಜೊತೆ ಈ ಓ ಅಂತಂದು ಹಲ್ ಕಿರ್ಕೊಂಡು ಮಾತಾಡಕಂತಾನೆ ಈ ಹುಡುಗಿನ ಕರ್ಕೊಂಬಂದಿ ಅದನ್ನ. ಇವಾಗ ಸಾಕಾಗೋತಾಕ, ಈಗ ಎಷ್ಟು ಮೆಟ್ಲಾಗ ಉಸಿರು ಕಟ್ಟಾಗಕತ್ತೈತಕ. ಯವ್ವ ತಂಗಿ, ಉಸಿರು ಕಟ್ಟಿದ್ರೆ ಏನಾಗಲ್ಲ, ಶಕ್ತಿ ಬರ್ತಾ ಶಕ್ತಿ ನಿನಗೆ. ನಮ್ಮ ಇದ್ದಂಗ ಮದುವೆ ಆಗಕ್ಕಿಲ್ಲ, ಹಂಗ ಬೇಡ್ಕೊಂಡು ಜೈ ಚಾಮುಂಡೇಶ್ವರಿ ಅಂತ ಬೇಡ್ಕೊಂಡು ಮೆಟ್ಲ ಹತ್ತಕ್ ಶುರು ಮಾಡ್ಬಿಡು. ನಡಿ ಮುನ್ನಡಿ. ಏ ರಾಣಿ ಬಾ. ಅಯ್ಯೋ ಚಿಕ್ಕಮ್ಮರ, ನನಗ ಹತ್ತಕ್ಕಾಗೋಲ್ದ್ರಿ. ಅಲ್ಲ ನಾ ಹೇಳಿದ್ಯಾ ಬೇಡ ನಡ್ಕೊಂಡು ಹೋದಾಗಲ್ಲ ನಮ್ಗ ಬಸ್ಸಿಗೆ ಹೋಗೋಣ ಅಂತಂದ್ರ, ಬೇಡ ನಡ್ಕೊಂತ ಹೋಗೋಣ ಅಂತಂದ್ಬಿಟ್ಟು ದಪ್ಪಕೊಂಡು ಬಂದಿಲ್ಲ. ಬಾ ಹತ್ತ ಬಾ. ಹತ್ತೀರ ನಿಮ್ಗಿಂತ ಸ್ಪೀಡ್ ಅದನ್ರಿ ನಾನು. ನೀವು ನಡ್ರಿ, ನಾನು ಜೈ ಚಾಮುಂಡೇಶ್ವರಿ ಅಂತ ಮೆಟ್ಲ ಹತ್ಕೊಂತ ಬರ್ತಾನೆ ಇದ್ದೀನಿ. ನಾನು ನಡ್ರಿ. ಏನ್ ಬರ್ತೀವೋ ಏನು. ಹುಷಬ ಉಸಿರು ಗಟ್ಟಿ ಬಂದಂಗಾತ್ ನೋಡು. ಇವ ಇವ ಈಗ ನಂದೀಶ್ವರಂ ಬಂದೇನ. ಇನ್ನ ಎಷ್ಟದ ವಯವ ಮೆಟ್ಲು ಹತ್ತೀರ? ಇನ್ನ 400 ಮೆಟ್ಲದವ್ರಿ. ಏನು 400 ಮೆಟ್ಲನ? ಹೌದ್ರಿ ಹತ್ತೀರ, ಈಗ 600 ಮೆಟ್ಲು ಹತ್ತಿ ಬಂದೇವ್ರಿ ನಾವು. ಅಯ್ಯೋ ಆಯ್ತಲ್ವಾ, ಅಮ್ಮ ಎಲ್ಲಿವರೆಗೆ ಕರ್ಸ್ಕೊಂಡು ಹೋಗ್ಕ ನೋಡು, ಅಲ್ಲಿವರೆಗೆ ಹತ್ಕೊಂಡು ಹೋಗೋಣ. ನಾನು ಅವಾಗಂದೆ ಒಂದು ಕ್ಯಾಬ್ ಮಾಡ್ರು, ಹೋಗೋಣ ಅಲ್ಲೇ ಬೆಟ್ಟಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಈಗಿನ ಮಾತು ಕೇಳ್ಕೊಂಡು ಇಲ್ಲಿವರೆಗೆ ನಡ್ಸ್ಕೊಂಡ್ಬಂದೆ ನೋಡು. ಅಯ್ಯೋ ಹತ್ತೀರ, ಇಂಥದೆಲ್ಲ ಬೆಟ್ಟಕ್ಕೆಲ್ಲ ಬಂದಾಗ ಮೆಟ್ಲ ಹತ್ತಿ ಬಂದ್ರ ಒಳ್ಳೆ ಎಲ್ಲ ಬುದ್ಧಿ ಗಿದ್ದಿ ಧನ ಪ್ರಾಪ್ತಿ ಆ ಪ್ರಾಪ್ತಿ ಈ ಪ್ರಾಪ್ತಿ ಅಂತ ಜ್ಯೋತಿಷಿಗಳೆಲ್ಲ ಹೇಳ್ತಾ ಇರ್ತಾರಲ್ಲ, ಅದೆಲ್ಲ ಬರುತ್ತೆಪ್ಪ. ಆಮೇಲೆ ದೇಹಕ್ಕೆ ಎಕ್ಸಸೈಸು ಆಗುತ್ತಾ, ದೇವರ ಆಶೀರ್ವಾದ ನಮ್ಮ ಮೇಲೆ ಬರುತ್ತೆಪ್ಪ. ಏವಾ ಏನ್ ಬರುತ್ತೋ ಏನ್ ಬಿಡುತ್ತ, ಕಾಲು ಮಾತ್ರ ರಾತ್ರಿ ಬರುತ್ತೆ ನೋಡು. ಅಯ್ಯೋ ನಿಮ್ಮ ಪಿಲ್ಲಗಡೆ ನಿಮ್ಮ ಕಾಣವಲ್ಲ, ಅಲ್ಲಿ ಕೆಳಗೆ ಬಿಟ್ಟು ಬಂದ್ರೇನೋ ಪಾಳದ ಕಡೆ. ಅತ್ತೀರ ಅಲ್ಲದ ನೋಡ್ರಿ ಮಾವರು ಹಗರ್ಕ ಬರಾಕತ್ತಾರ. ಹಗರ್ಕ ಬರ್ಲಾರ್ದ ಏನ್ ಮಾಡ್ತಾರ ರೀ? ಬರ್ರಿ ಪೂಜೆ ಮಾಡೋಣ, ಹಂಗ ಕಾಯಿ ತಗೊಂಬರ್ರಿ, ಕಾಯಿ ಬಡ್ಸೋಣ. ಏನು ಈ ಗದ್ದದಾಗ ನಿಮ್ಮ ಅಪ್ಪನ ಕಿವಿನ ಕೆಲಸ ನೋಡು, ಅಲ್ಲೇ ಹೋದ್ರಿ ಹೇಳಪ್ಪ. ಅಯ್ಯೋ ಅತ್ತೀರ ತೆಂಗಿನಕಾಯಿ ಎಲ್ಲ ಬ್ಯಾಡ್ರಿಪ್ಪ, ಕಾಯಿ ಬಡ್ಸೋದ್ ಬ್ಯಾಡ. ಏ ನಿನಗೆ ಬೈತೆ ದೊಡ್ಡರೋಗ, ಕಾಯಿ ಯಾಕೆ ಹೊಡಿಸ್ಬಾರ್ದು? ಇಷ್ಟು ದೂರ ಬಂದೆ ಬಂದ್ಮೇಲೆ ಕಾಯಿ ಹೊಡಿಸ್ಬೇಕು. ಅಯ್ಯೋ ಅತ್ತೀರ ದೊಡ್ಡ ರೋಗ ಇಲ್ಲ, ಯಾರ ರೋಗನೇ ಇಲ್ಲ, ಸುಡುಗಾಡ್ಸಿದ್ದನ್ ಮಠ ಅಲ್ರಿ ಅತ್ತೀರ. ಈ ಕಾಯಿ ಹೊಡ್ಸಿದ ನಾ ಊರಿಗೆ ಹೋಗುತ್ತೆ 2 ದಿನ, ಏನಾಗತ್ರಿ ಕಾಯಿ ಗತಿ ಕೆಟ್ಟೋಗಲ್ಲನ್ರಿ, ಅಷ್ಟು ಬೇಡನ್ರಿ. ಆರ್ತಿ ಸತ್ತಿಗೆ ರೊಕ್ಕ ಹಾಕ್ರಿ ಸಾಕಷ್ಟನ, ಕಾಯಿ ಮತ್ತೆ ಯಾವಾಗ ಹೊಡ್ಸಿದ್ರಾತು. ಇಲ್ಲ ಆಶೀರ್ವಾದ ಮಾಡಿಸ್ಕೊಂಡು ತಗೊಂಡೋಗಿ ಅಲ್ಲೇ ಹೊಡ್ಸನ್ ಕಾಯಿ, ವೇಸ್ಟ್ ಮಾತ್ರ ಮಾಡೋದು ಬೇಡ. ಹಂಗ ಆರ್ತಿ ತಟ್ಟಿಗೆನು ಜಾಸ್ತಿ ಎಲ್ಲ ಹಾಕ್ಬೇಡ್ರಿ, 10 ರೂಪಾಯಿ 5 ರೂಪಾಯಿ ಅಷ್ಟ ಹಾಕ್ರಿ, ಅತಿಯಾಗಿ ಹಾಕೋಬೇಡ್ರಿ. ಹತ್ತೀರ ಹತ್ತೀರ ಹೇಳವ, ನಿನ್ನೂ ಬೇಕಿದೆ ಏನ್ ಕತಿ ಐತ್ ನೋಡು, ಹೇಳು. ಈ ಸೋತಿ ಹಂಗ ನೀ ಹಂಗ ಇನ್ನೂ ಗೊತ್ತಿಲ್ಲ. ಹೇಳು. ಅದು ಹಂಗಲ್ರಿಪ್ಪ, ಅಕ್ಕ ಯಾಕ ಅಷ್ಟು ಕಂಜೂಸ್ತನ ಮಾಡ್ತಾಳ? ಆಸ್ತಿ ಸಟ್ಟಿಗೆ 10 ರೂಪಾಯಿ ಹಾಕೋದು ದೊಡ್ಡದನ್ರಿ, ಅದು ಬೇಡ ಕಡಿಮೆ ಹಾಕಂತಾರಲ್ಲ. ಹೂನ ಮೈ ಡಿಯರ್ ಸ್ವೀಟಿ, ಹಂಗನ ನಮ್ಮ ವೈನಿ ಇಟಿಟ ರೊಕ್ಕ ಹಾಕಿ ಕೂಡಿಡ್ಬೇಕು ಅಂದಳ. ಇದು ಕೂಡಿಡದ ಪಾಪ, ಪೂಜಾರಿಗಳಷ್ಟು ಪೂಜೆ ಮಾಡಿ ಎಲ್ಲ ಶ್ರಮ ವಹಿಸಿರ್ತಾರ, ಅದಕ್ಕೋಸ್ಕರ ಒಂದು 50-100 ರೂಪಾಯಿ ಹಾಕೋದು ದೊಡ್ಡದ. ಏಯ್ ಮತ್ತೆ ಹೋಗ್ಬಿಟ್ಟು ಹಿಂಗ ವೈನಿಯರ್ ಮುಂದೆ ಅಂದ್ಕಿಂದಿರಿ, ಮತ್ತೆ ಇಲ್ಲೇ ಲಬಲಬ ಒಯ್ಕೊಂಡ್ಬಿಟ್ಟು ಇಲ್ಲೇ ಓಡಾಡ್ಬಿಡ್ತಾರ. ಅದಕ್ಕೆ ನೀನು ಆರ್ತಿಗೆ ರೊಕ್ಕ ಹಾಕ್ಬೇಕಂದ್ರೆ ಒಂದು 5 ರೂಪಾಯಿ 2 ರೂಪಾಯಿ 10 ರೂಪಾಯಿ ಒಳಗೆ ಆರ್ತಿಗೆ ರೊಕ್ಕ ಹಾಕು, ಆಯ್ತಾನ? ಇನ್ನೇನ್ ನೋಡಕತ್ತೀರಿ ಮುಖ ಮುಖನ? ಬರ್ರಿ, ಇನ್ನೊಂದು 400 ಬೆಟ್ಟ ಅದಾವು, ಹತ್ತಿ ಬಿಡೋಣ, ಆಮೇಲೆ ಚಾಮುಂಡಿ ಬೆಟ್ಟನ ಬಂದ್ಬಿಡುತ್ತ. ನಡ್ರಿ ನೀನು ಮನೆಗೆ ಹೋದ್ಮೇಲೆ ವಿಚಾರಿಸ್ತೀನಿ. ತಗೋ ಇವನ ಒಂದು 100 ರೂಪಾಯಿ ಕೊಡಪ್ಪ. ಕೊಟ್ಟಿವ. ಯಾಕ್ರಿ 100 ರೂಪಾಯಿ? ಲೇ ಆರ್ತಿಗೆ ರೊಕ್ಕ ಹಾಕ್ತೀನಿ, ನೀವೇನ ಆರ್ತಿ ಸಟ್ಟಿಗೆ 100 ಹಾಕಿದ್ರ ಲಬಲಬ ಹೊಯ್ಕೊಂಡು ಇಲ್ಲೇ ಒಳ್ಳಾಡ್ತೇನ್ರಿ. ಹಂಗ ಅದೇನ ಉರುಳು ಸೇವೆ ಮಾಡ್ತಾರಲ್ಲ, ಹಂಗ ಉರುಳು ಸೇವೆ ಇಲ್ಲಿಂದ ಚಾಮುಂಡಿ ಪಾದತ್ತನ ಅಲ್ಲಿಂದ ಬೆಟ್ಟತ್ತನ ಉರುಳು ಸೇವೆ ಮಾಡ್ದೇನಿ. ಬಾಯಿ ಮುಚ್ಕೊಂಡ್ ಬರ್ರಿ. ಏನ್ 100 ರೂಪಾಯಿ ಅಂದ್ರೆ ಐತಿಲ್ಲ, ನಾ ಹೇಳಿದ್ನಾಗ್ಲಿ 10 ರೂಪಾಯಿ ಅಷ್ಟ ಹಾಕಂತಂದು. ನಿನ್ ಜಿಪ್ಪಣ ತನಕ ಬೆಂಕಿ ಹಾಕ ನಡಿ, ಅದನ್ನ ಹಾಕದ ಬೇಡ.
ಅದಕ್ಕೆ ಹೇಳಿದ್ನಿ ರೀ ಅತ್ತಿಯರ ಕಾಲು ನೋವು ಇವಾಗ ಅಷ್ಟೇ ಇರ್ತ ಬೆಟ್ಟ ಹತ್ತಿ ಅಮ್ಮನ ದರ್ಶನ ಮಾಡಿದ್ರೆ ಅಲ್ಲಿಗೆ ಕಾಲು ನೋವು ಇರಂಗಿಲ್ಲ ಯಾವ್ದು ನೋವು ಇರಂಗಿಲ್ಲ ಅಂತ. ಅಲ್ಲ ಸವಿತಕ್ಕ ಹೇಳು ಇವ ನೀನು ಸುಸಿ ಎಂಚು ಬಿಡ್ತಾನೆ ಮಾಡ್ತಾಳೆ ಇವ. ಯಾಕೆ ನಂಗೆ ಇರೋದಲ್ಲ ಸುಮ್ಮನೆ ಅದಕ್ಕೆ ಕದ್ದು ಮುಚ್ಚಿ ಅಲ್ಲಿ ರೊಕ್ಕ ಹಾಕ್ಬಿಟ್ಟು ಬಂದೇನಿ. ನೀವ ನಂಗೆ ಎಲ್ಲಿನ ಅಂತ ಅಂದ್ಬಿಟ್ಟು ನಾನಕ್ಕೆ ಮುಂದೆ ಹೋಗಿಂದ ಹಿಂದೆ ರೊಕ್ಕ ಹಾಕ್ಬಿಟ್ಟು ಬಂದೇನಿ ನೋಡು. ಎಂತ ಕರ್ಮ ಎಂತ ಕರ್ಮ. ಈ ಜಿಪ್ಪು ಸೊಸೆಯಿಂದ ತಪ್ಪಿಸ್ಕೊಂಡು ಆರ್ತಿ ಸೆಟ್ಟಿಗೆ ರೊಕ್ಕ ಹಾಕೋದು ಬಂದಿತ್ತು ನೋಡು. ಜಾನು ಜಾನು ಹೇಳಿ ನಿನಗೇನು ಕೊಡಿಸ್ಲಿ? ಬಳೆ ಬೇಕಾ? ಬೇಡಪ್ಪ ಬೇಡ. ನಿಮ್ಮ ಮೊಯ್ನಿ ಏನಾದರೂ ಅಂತಾರೆ. ಬೇಡ ಬೇಡ. ವೈನಿಗೆ ಗೊತ್ತಾಗ್ಲಾರ್ದಂಗ ನಿನಗೆ ಬಳೆ ಕೊಡಿಸ್ತೀನಿ. ಮತ್ತೆ ನೀನು ಬೇಕು? ಏನಾದರೂ ಕ್ಲಿಪ್ ಹಾಕೊಂತ ತಲೆಗೆ? ಏನೋ ಹಾಕೋದು ಕೆಲ ಕ್ಲಿಪ್ ಹಾಕೋಲಿ ಇಷ್ಟ ಸಾಕು. ಏನು ಬೇಡಪ್ಪ. ಆದರೂ ಹೋಗೋ ಮುಂದೆ ಎಕ್ಸಿಬಿಷನ್ಗೆ ಹೋಗೋಣ. ಮೈಸೂರು ಎಕ್ಸಿಬಿಷನ್ ಅಂದರೆ ಒಳ್ಳೆ ಫೇಮಸ್ ರೀಪ. ಮೈಸೂರು ಎಕ್ಸಿಬಿಷನ್ಗೆ ಹೋಗೋಣ. ಏನು ಎಕ್ಸಿಬಿಷನ್ಗ? ಅಯ್ಯೋ ಈ ವೈನಿಯ ತಪ್ಪಿಸ್ಕೊಂಡು ಹೋಗೋದ ಕಷ್ಟ ಅಲ್ಲ. ಮತ್ತೆ ಕೇಳಿದ್ರು ಹಂಗಲ್ಲ ಸ್ವೀಟಿ, ವೈನಿಯರು ನಮ್ಮಣ್ಣ ಮುಂದೆಲ್ಲ ಹೋದ್ಮೇಲೆ ನಾವು ಹಿಂದ್ಗಡೆ ಹೋಗಿ ನಿನಗೇನು ಬೇಕು ನೋಡು ಎಲ್ಲ ಕೊಡ್ಸ್ಕೊಂಡ್ಬರ್ತೀನಿ. ನಿಂಗೇನೋ ತಿನ್ನಾಕ್ಬೇಕನ ಅದನ್ನ ಕೊಡಿಸ್ತೀನಿ. ಅಯ್ಯೋ 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 ನೀನು ಆಗ್ತಾ ಇದ್ರೆ ನಿನಕ್ರಿ ಕೊಬ್ಬರಿ ಮಿಠಾಯಿನ ಸರಿ ನಡಿ ಹೋಗೋಣ. ಟೈಮ್ ಆತ. ಹಂಗ ಏರತ್ತೀನಿ ನಡ್ರಿ. ಚಾ ಕುಡಿಯೋಣ. ಸ್ವಲ್ಪ ಸಮಾಧಾನ ಆಗುತ್ತೆ. ಒಂದಿಟ್ಟು ಏನು ತಿನ್ಬಿಟ್ಟು ಚಾ ಕುಡಿದ್ಬಿಡ. ಚಾನ ಹತ್ತಿರ ನಿಮ್ಗೇನು ಬುದ್ಧಿ ಐತನ ತಲೆ ಏನೈತ್ರಿಪ್ಪ. ಮೊದಲು ದರ್ಶನ ಮಾಡ್ಕೊಳ್ಳೋಣ, ಆಮೇಲೆ ಏನಿರ್ತೀನಿ ನಾನು. ಆಮೇಲೆ ಇಲ್ಲೆಲ್ಲ ಹೋಟೆಲ್ನಾಗೆಲ್ಲ ತಿನ್ನೋದಿಲ್ರಿ. ಇನ್ನೇನು ಮಾಡೋಣ? ಉಪವಾಸ ಇರೋಣ. ಹಂಗಲ್ರಿಪ್ಪ, ಚಾಮುಂಡಿ ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಕೊಡ್ತಾರ. ನಿಮಗೇನು ಗೊತ್ತು? ಬರೀ ಬರೀ ಬೇಜಾನ್ ಪ್ರಸಾದಗಳು ಇರ್ತಾವು. ಅದೆಲ್ಲ ಹೋಗ್ಲಿ, ದೇವಸ್ಥಾನದಲ್ಲಿ ಊಟನೇ ಇರುತ್ತೆ. ಊಟನ ಮಾಡ್ಕೊಡೋಣ. ಇವಾಗ ಮೊದ್ಲ ಅಮ್ಮನ ದರ್ಶನ ಮಾಡ್ಕೊಳ್ಳೋಣ. ಸರಿನಾ? ನನ್ನ ಹೋಗೋಣ. ಅಂದಂಗ ಜಾನು, ನಮ್ಮ ವೈನಿ ನಮ್ಮಣ್ಣ ನಮ್ಮಪ್ಪ ಅಮ್ಮ ನಿನಗಿಷ್ಟ ಆದ್ರು? ಇಷ್ಟ ಏನಾದ್ರು ಆದ್ರ ಈ ಜಿಪ್ಪುನ ಸಸಿ ಅದೇ ನಿಮ್ಮ ವೈನಿ ಏನ್ರಿಪ್ಪ ಅಷ್ಟು ಜಿಪ್ಪುಣತನ ಮಾತ್ರ ಎಲ್ಲ ಅಡ್ಡಾಡಿದ್ರು ಬೇಡ. ಅಷ್ಟು ಖರ್ಚಾಗತ್ತಾ, ಇಷ್ಟು ಖರ್ಚಾಗತ್ತಾ, ಇಷ್ಟು ಖರ್ಚಾಗತ್ತಾ, ಅಷ್ಟು ಖರ್ಚಾಗತ್ತಾ, ಬರೀ ಖರ್ಚಿನ ಲೆಕ್ಕನ ಆಗ್ತಾ ಇರ್ತಾರ. ಹಂಗಂದ್ರೆ ನಮ್ಮಿಬ್ಬರ ಮದುವೆನೂ ಖರ್ಚು ಇಷ್ಟಾಗುತ್ತೆ ಅಂತ ಯೋಚನೆ ಮಾಡ್ತಾರ. ಮತ್ತೆ ಏನ ಹಂಗ ಅದ ಮದುವೆ ಇದ್ರೊಳಗೆ ಹೋಗ್ಬಿಟ್ಟು ಅಲ್ಲಿ ಸೈ ಮಾಡಿಸ್ಕೊಂಡು ಮದುವೆ ಆಯ್ತು ಅಂತ ಕರ್ಕೊಂಡ್ ಬರ್ತಾರ. ಅಯ್ಯೋ 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 ಅದೇ ಹೇಳ್ತಾರ ರಿಜಿಸ್ಟ್ರೇಷನ್ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೋ ಏನೋ ನಮ್ಮಿಬ್ಬರನ್ನು. ಅಯ್ಯೋ ಜಾನು, ಹಾಗೆಲ್ಲ ಏನಿಲ್ಲ ಕಣೆ. ಹಾಗೆ ಸುಮ್ಮನೆ ಖರ್ಚು ಅಷ್ಟು ಮಾಡಬಾರ್ದು, ವೇಸ್ಟ್ ಮಾಡ್ತೀರಾ ಅಂತ ಅಷ್ಟೇನೆ. ನಮ್ಮ ವೈನಿಯರು ಹಾಗೇನಿಲ್ಲ. ಅದು ಬೇರೆ. ಹೌದು, ನಿಮ್ಮ ಮನೇಲಿ ಯಾರು ಇದ್ದಾರೆ? ನನಗೆ ಏನೂ ಗೊತ್ತೇ ಇಲ್ಲ. ಅದು ನಮ್ಮ ಮನೇಲಿ ಒಂದು ಕಥೆನೇ ಐತ್ರಿ. ಹೌದಾ? ಏನು ಕತೆ? ಅಪ್ಪ ನಡಿ, ಇವನೆಲ್ಲೋದ? ಲೋತಮ್ಮ, ಆಮೇಲೆ ನಿಖಿತಾ ಜೊತೆ ಮಾತಾಡ್ಬಂತಿ ಬಾರು, ಟೈಮ್ ಆಗುತ್ತೆ. ಅದು ಬೇರೆ ನನ್ನ ಹೆಂಡತಿ ಹೊರಗಡೆ ಏನು ತಿನ್ನಿಸ್ಕೊಡಲ್ಲ. ಅಲ್ಲಿ ಪ್ರಸಾದ ಈಸೋದು ಖಾಲಿ. ಅದು ಏನು ಮಾಡೋದು? ದರ್ಶನ ಮಾಡ್ಕೊಂಡು ಮೊದಲು ಪ್ರಸಾದ ಹಾಕೊಂಡು ನನ್ನ ಹೊಟ್ಟೆಗೆ ಬಾರು. ಹಾಂ ಬಂದೇನಾ? ಅಪ್ಪ ಅಂತೂ ಅಮ್ಮನ್ನ ನೋಡ್ದಂಗಾಯ್ತು. ನಡ್ರಿ ಒಳಗೆ ಹೋಗೋಣ. ಅಮ್ಮನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಕಳಶ ನೋಡಿದ್ರೆ ಸಾಕು ಅಮ್ಮನ್ ನೋಡ್ದಂಗ. ಅಮ್ಮ ತಾಯಿ ಚಾಮುಂಡೇಶ್ವರಿ. ಅಯ್ಯ ಅದ ರಶ್ ಮಾಡೈತಿ. ರಶ್ ಐತಿ. ಎದಕ್ಕೆ ಕರ್ಕೊಂಡ್ ಬಂದೈತಿ? ನಿಮ್ಮ ಭಾವನ್ ಕರ್ಕೊಂಡ್ ಬಂದಿರೋದ. ಅದಕ್ಕೆ ಪಾಳೆ ಕಚ್ಚನ್ ನಡಿ. ಹೆಂಗಿದ್ರು VIP ಪಾಳೆ ಇದೆಯಲ್ಲ, ಅಲ್ಲೋಗಿ ಹಚ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಒಳ್ಳೆ ಬೇಗ ಬಂದ್ಬಿಡೋಣ. ಸರಿನಾ? ನಡ್ರಿ. ಅಯ್ಯೋ, ನಾನು ಐಡೆಂಟಿ ಕಾರ್ಡ್ ತಂದಿಲ್ಲ. ಏನು ಐಡೆಂಟಿ ಕಾರ್ಡ್ ತಂದಿಲ್ವಾ? ಎಂತ ಇವತ್ತು ಮಾಡಿದ್ರಿ? ಐಡೆಂಟಿ ಕಾರ್ಡ್ ತಂದಿಲ್ವಾ? ಕಣೆ ಮರ್ತು ಬಿಟ್ಟೆ. ಅದಕ್ಕೆ ಏನಾಯ್ತು ಬಿಡು. ಎರಡು ಸರಿ ಬಿಡು. ಒಂದು 10-12 ರೂಪಾಯಿ ಆಗುತ್ತೆ. ಹೋಗಿ ಕೊಟ್ಬಿಟ್ಟು ಅಮ್ಮನ ದರ್ಶನ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಷ್ಟು ರಶ್ ಐತಿ, ಕ್ಯೂನಲ್ಲಿ ನಿಲ್ಲಕ್ಕಾಗಲ್ಲ. ಕಾಲು ಮೇಲೆ ಬಂದ್ಬಿಡುತ್ತೆ. ಸರಿ ಹೋಗೋಣ ನಡಿ. ನೀವು ತಂದಿರೋಣ ನನಗೆ ಗೊತ್ತು. ನಾನೇ ಬ್ಯಾಗ್ನಾಗ ಇಟ್ಟಿರೋದು. ಬಾಯ್ ಮುಚ್ಕೊಂಡು ತೆಗಿ. ಐಡೆಂಟಿ ಕಾರ್ಡ್ ತೆಗೆದ್ಬಿಟ್ಟು ನಡ್ರಿ. ಗೊತ್ತಾಗ್ಬಿಡ್ತಾ ನಿನ್ನ ರಿಯಾಕ್ಷನ್ ಹೆಂಗಿರುತ್ತಂತ ಯೋಚನೆ ಮಾಡ್ತಿದ್ದೆ ಕಣೆ. ಏನೇ ರಿಯಾಕ್ಷನ್ ಇದ್ರು ನಾನು ಮಾತ್ರ 2000 ರೂಪಾಯಿ ಕೊಟ್ಟು VIP ಕ್ಯೂನಲ್ಲಿ ನಿಂತ್ಕೊಂಡು ಅಮ್ಮನ ದರ್ಶನ ಮಾಡ್ತಿದ್ದಿಲ್ಲ. ಅದೇ ಹೇಳ್ತಾರಲ್ಲ, ಎಲ್ಲ ಕಡೆ ನಿಂತ್ಕೊಂಡು ಓಡಾಡ್ಕೊಂಡು ರೌಂಡ್ ಹಾಕೊಂಡು ಅಮ್ಮನ ದರ್ಶನ ಮಾಡ್ತಾರಲ್ಲ, ಹಂಗೆ ನಿಮ್ಮನ್ನು ಅದೇ ರೀತಿ ನಿಂತ್ಕೊಂಡು ದರ್ಶನ ಮಾಡಿಸ್ತಿದ್ದೆ. ರೊಕ್ಕ ಕೊಟ್ಟು ದರ್ಶನ ಮಾತ್ರ ಮಾಡಿಸ್ತಾನೇ ಇರಲಿಲ್ಲ. ನಡ್ರಿ, ಶಾಣರಿದ್ದೀರಾ. ಅಮ್ಮ ಅಂತೂ ಇಂತೂ ನಾವು ಮೆಟ್ಲ ಹತ್ಕೊಂಡು ನಿನ್ನ ದರ್ಶನಕ್ಕೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ನೋಡಮ್ಮ.
ನಿನ್ನ ದರ್ಶನ ನಾವು ಪಡೆದ್ಬಿಟ್ವಿ. ಹೌದ್ರಿ ಅತ್ಯಾರ, ನಮಸ್ಕಾರ ಮಾಡ್ಕೊಡ್ರಿ. ಜೈ ಚಾಮುಂಡೇಶ್ವರಿ. ಹಾ, ಜೈ ಚಾಮುಂಡೇಶ್ವರಿ. ಜೈ ಚಾಮುಂಡೇಶ್ವರಿ. ಹಾ, ಎಲ್ಲರೂ ಹೇಳಿ ಜೈ ಚಾಮುಂಡೇಶ್ವರಿ.